ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ಡೇ 2 ವಾರಣಾಸಿಲಿ. ಇವತ್ತು ಬೆಳಗ್ಗೆ ಬೇಗ ಅಂದರೆ 5 o'clock ಅಷ್ಟೊತ್ತಿಗೆ ಎದ್ಬಿಟ್ಟು ಗಂಗಾ ಸ್ನಾನ ಮಾಡೋಕ್ಕೆ ಹೋಗಿದ್ವಿ. ಆ್ಯಂಡ್ ನಾನು ಫೋನ್ ಎಲ್ಲ ಏನೂ ಕ್ಯಾರಿ ಮಾಡಿರಲಿಲ್ಲ, ಏಕೆಂದರೆ ಎಲ್ಲಿ ಈ ಫೋನ್ಗಳು ಇಡೋದು ರಿಸ್ಕ್ ಅಂತ ನಮಗೆ ಅನ್ನಿಸ್ತು. ಏಕೆಂದರೆ ಎಲ್ಲೋ ಇಟ್ಬಿಡೋದು, ಆಮೇಲೆ ನಾವು ಎಲ್ಲೋ ಸ್ನಾನ ಮಾಡೋಕ್ಕೆ ಹೋಗೋದು, ಇದೆಲ್ಲ ಪ್ರಾಬ್ಲಮ್ ಅಂತ ಏನೂ ಕ್ಯಾರಿ ಮಾಡಿಲ್ಲ. ಜಸ್ಟ್ ಒಂದು ಬ್ಯಾಗ್ ಮಾತ್ರ ತೊಗೊಂಡು ಹೋಗಿದ್ವಿ ಅಷ್ಟೇ. ನಾವು ಹೋಗಿದ್ದು ತುಳಸಿ ಘಾಟ್ ಅಂತ ಇದೆ. ಸೊ ನೀವು ಯಾರಾದರೂ ಬರೋಂಗಿದ್ರೆ ನಿಮ್ಗೆ ಈಸಿ ಆಗಲಿ ಅಂತ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ತುಳಸಿ ಘಾಟ್ ಹತ್ರ ನೀವು ಹೋದರೆ ಅಲ್ಲೇ ಸ್ನಾನ ಮಾಡ್ತೀರಾ ಅಂದರೂ ಪರವಾಗಿಲ್ಲ, ಇಲ್ಲ ಅಂತಂದರೆ ಬೋಟ್ನಲ್ಲಿ ನಿಮ್ಮನ್ನ ಇನ್ನೊಂದು ಸೈಡ್ ಆಫ್ ದ ನದಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಾಕಷ್ಟು ಮರಳಿದೆ, ತುಂಬ ಜನ ಇರಲ್ಲ. ಸೊ ಹಾಗಾಗಿ ನಾವು ಬೇಗ ಎದ್ದು ಹೋಗಿದ್ವಿ. 5:30 ಇಲ್ಲಿ ಹೊರಟ್ವಿ, ಬೆಳಕಾಗೋಗಿತ್ತು. ನಾವಿಬ್ಬರೇ ಇದ್ದಿದ್ದರಿಂದ ಬೋಟ್ಗೆ 500 ರೂಪಾಯಿ ತೊಗೊಂಡ್ರು. ಅಲ್ಲಿ ಕರ್ಕೊಂಡು ಹೋಗಿ ಅವರೊಂದು ಹಾಫ್ ಆನ್ ಅವರ್ ಕಾಯ್ತಾರೆ. ಸೊ ಅಲ್ಲಿ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡೋಕ್ಕೂ ಸ್ವಲ್ಪ ಜಾಗ ಇದೆ. ನಾವು ಬೇಗ ಹೋಗಿದ್ದೀರ ಅಂಥ ಜನ ಇರಲಿಲ್ಲ, ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ್ಬಿಟ್ವಿ. ಸೊ ಇನ್ನೊಂದೇನು ಅಂತಂದರೆ, ನಾವು ಬಂದಿದ್ದೀವಿ ನಿನ್ನೆ ರಾತ್ರಿ, ಇವತ್ತು ಬೆಳಗ್ಗೆಯಿಂದ ಫುಲ್ಲು ಮಳೆ. ಸೊ ಬನಾರಸಲ್ಲಿ ಅಂದರೆ ವಾರಣಾಸಿಲಿ ಇದು ಫಸ್ಟ್ ಮಳೆ ಅಂತೆ. ಫುಲ್ಲು ನೆಂದು ಹೋಗ್ಬಿಟ್ವಿ. ಮತ್ತು ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ ದರ್ಶನಕ್ಕೆ. ರೂಮ್ಗೆ ಬಂದುಬಿಟ್ವಿ. ರೂಮ್ಗೆ ಬಂದು ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಅಲ್ಲಿ ಮತ್ತೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಮತ್ತೆ ನೀವುಗಳು ಅಲ್ಲಿ ಹೋಗ್ತೀರಾ ಅಂತಂದರೆ ಲಾಕರ್ನಲ್ಲಿ ಇಟ್ಟು ಹೋಗಬೇಕಾಗತ್ತೆ. ಆ್ಯಂಡ್ ನಮ್ಮ ರಿಸ್ಕ್ನಲ್ಲಿ ಇರುತ್ತೆ. ಹಾಗಾಗಿ ನಾನು ಈಗ ಫೋನ್ನ ಕ್ಯಾರಿ ಮಾಡ್ತಿಲ್ಲ, ಎಲ್ಲನೂ ಇಲ್ಲಿರುತ್ತೆ. ಜಸ್ಟ್ ಒಂದು ಪರ್ಸು ಕ್ಯಾಶ್ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅಲ್ಲಿ ಹಾಕೋಕ್ಕಾಗಲಿ ಬೇರೆದಕ್ಕೆಲ್ಲ ಸುಮಾರು ಕಡೆ ಅವರು ಕ್ಯಾಶೇ ತೊಗೊಳ್ಳೋದು. ಫೋನ್ಪೇ ಅಂಗಡಿಗಳಲ್ಲೆಲ್ಲ ಫೋನ್ಪೇ ಎಲ್ಲ ತೊಗೊತಾರೆ. ಬಟ್ ಅದು ಬಿಟ್ಟರೆ ನಿಮಗೆ ಕ್ಯಾಶೇ ಬೆಸ್ಟ್. ಸೊ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಫೋನ್ ತೊಗೊಂಡು ಹೋಗ್ತಿಲ್ಲ. ನಾ ಬಂದ ಮೇಲೆ ಬೇರೆ ಇನ್ನೊಂದು 4-5 ಕಡೆ ಹೋಗ್ತೀವಲ್ಲ, ಆವಾಗ ಫೋನ್ ತೊಗೊಂಡೋಗಿ ನಿಮಗೆ ಎಲ್ಲೆಲ್ಲಿ ಏನೇನು ಇದೆ, ಲೈಕ್ ಏನೇನು ನೋಡ್ಬೋದು ಅನ್ನೋದನ್ನ ಡೆಫಿನೆಟ್ಲಿ ತೋರಿಸ್ತೀನಿ. ಆ್ಯಂಡ್ ಸೀರೆ ತೊಗೊಂಡು ಬಂದಿದೆ, ಉಟ್ಕೊಂಡು ಹೋಗೋಣ ಅಂತ ಚಾನ್ಸೇ ಇಲ್ಲ. ಉಟ್ಕೊಳೋಕ್ಕೆ ಅಷ್ಟು ಮಳೆ ಬರ್ತಿದೆ. ಆ್ಯಂಡ್ ಇದು ತುಂಬ ದೂರ ನಡೆಯೋದಿದೆ, ಹತ್ತಿರ ಆಗುತ್ತೆ, ದೇವಸ್ಥಾನ ಹತ್ತಿರ ನಿಲ್ಲಿಸ್ತಾರೆ, ಇದೆಲ್ಲ ಇಲ್ಲ. ಸಂದಿಲಿ ಹೋಗಬೇಕು. ಆಟೋಗಳಲ್ಲಿ ಹೋಗೋದು ಬೆಸ್ಟು. ಸೊ ನಾವಿರೋ ಕಡೆಯಿಂದ ಅರೌಂಡ್ ಒಂದು 100 ರೂಪೀಸ್ ಅಷ್ಟು ಚಾರ್ಜ್ ಮಾಡ್ತಾರೆ. ಹಾಗಾಗಿ ಹೊರಡ್ತಾ ಇದ್ದೀವಿ. ದೇವಸ್ಥಾನದ ಸುತ್ತಲೂ ನಾನು ಆಮೇಲೆ ಹೋಗ್ತೀನಲ್ಲ ಆವಾಗ ತೋರಿಸ್ತೀನಿ ಅಂಗಡಿಗಳೇನೇನಿದೆ ಅಂತ. ಆ್ಯಂಡ್ ನೆನ್ನೆ ವೀಡಿಯೋದಲ್ಲೂ ನಿಮಗೆ ತೋರಿಸಿದ್ದೀನಿ. ಸೊ ಈಗ ಹೊರಡ್ತಾ ಇದ್ದೀನಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು, ಅಥವಾ ಈ ಡ್ರೆಸ್ ಬೇರೆ ಕ್ಲೀನಾಗಿ ಚೂಡಿದಾರ್ ಥರದಿದೆ, ಇದನ್ನು ಹಾಕೊಂಡು ಹೋಗ್ತಾ ಇದ್ದೀನಿ. ಸೀರೆ ತೊಗೊಂಡು ಬಂದಿದೆ ಅಷ್ಟೇ. ಈ ಮಳೆ ನಾವು ಎಲ್ಲಿ ಬಂದರೂ ಫಸ್ಟ್ ಡೇ ಸೆಕೆಂಡ್ ಡೇ ಸೆಕೆ ಇರುತ್ತೆ, ಅದಾದಮೇಲೆ ಮಳೆ ಶುರು ಆಗುತ್ತೆ. ಸೊ ಸೀರೆ ಸದ್ಯಕ್ಕಂತೂ ಇಲ್ಲಿ ಉಟ್ಕೋತಿಲ್ಲ. ಸಂಜೆ ಆದರೆ ಗಂಗಾ ಆರತಿಗೆ ಹೋಗ್ತೀನಲ್ಲ ಆವಾಗ ನಾನು ಫೋನು ತೊಗೊಂಡೋಗಿ ನಿಮಗೆ ಡೀಟೇಲಾಗಿ ದೇವಸ್ಥಾನ ಸುತ್ತಲೂ ತೋರಿಸ್ಕೊಂಡು ಬರ್ತೀನಿ. ಆ್ಯಂಡ್ ಈಗ ಹೋಗಿ ಬಂದಮೇಲೆ ನಿಮಗೆ ಡೆಫಿನೆಟ್ಲಿ ಹೇಳ್ತೀನಿ ನಾವು ಯಾವ ಟಿಕೆಟಲ್ಲಿ ಹೋದ್ವಿ. ಅಂದರೆ ಲೈಕ್ VIP ಟಿಕೆಟ್ ಆದರೆ 500 ರೂಪಾಯಿ ಇದೆ, ಇಲ್ಲ ಫ್ರೀ ದರ್ಶನ ಆದರೆ ಎಷ್ಟೊತ್ತಾಗುತ್ತೆ, ಪ್ರತಿಯೊಂದು ಡೀಟೇಲ್ಸು ನಿಮ್ಗಳಿಗೆ ಹೇಳ್ತೀನಿ. ನಾವು ಇದ್ದಂಥ ಹೋಟೆಲಿಂದ ದೇವಸ್ಥಾನಕ್ಕೆ ಅರೌಂಡ್ 3 ಕಿಲೋಮೀಟರ್ ಅಷ್ಟು ಆಗುತ್ತೆ. ಸೊ ಆಟೋಗಳಲ್ಲಿ ಹೋದರೆ 100 ರೂಪಾಯಿ ಅಷ್ಟು ತೊಗೊತಾರೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಅದು ಕಾಶಿ ದ್ವಾರ ಅಂತ ಕಾಣಿಸ್ತೆ, ಅಂದರೆ ಮೇನ್ ಡೋರ್ ಥರ ಇದು. ಇದೊಂದು ಸಂದಿನಲ್ಲಿ ಅರೌಂಡ್ 1 ಕಿಲೋಮೀಟರ್ಸ್ ಅಷ್ಟು ದೇವಸ್ಥಾನಕ್ಕೆ ನಡ್ಕೊಳ್ಬೇಕಾಗುತ್ತೆ. ಬೈ ಚಾನ್ಸ್ ನಡೆಯೋಕ್ಕಾಗಲ್ಲ ಅಂತ ಇದ್ದರೆ ನಿಮಗೆ ಸೈಕಲ್ ರಿಕ್ಷಾನಲ್ಲಿ ಅಥವಾ ವೀಲ್ ಚೇರ್ ಫೆಸಿಲಿಟಿ ಬೇಕು ಅಂತಂದರೂ ಕೂಡ ನೀವು ಅದನ್ನು ಆಪ್ಟ್ ಮಾಡ್ಕೋಬೋದು. ಬಟ್ ನಾವೆಲ್ಲ ಹೋದಾಗ ದೇವಸ್ಥಾನಕ್ಕೆ ನಾನು ಕ್ಯಾಮ್ರಾ ತೊಗೊಂಡು ಹೋಗಿರಲಿಲ್ಲ, ಆಮೇಲೆ ಹೋದಾಗ ನಿಮಗೆ ಶೂಟ್ ಮಾಡಿ ತೋರಿಸಿದ್ದು ಹೆಂಗೆ ನೀವು ಹೋಗಬೇಕಾಗತ್ತೆ ಅಂತ. ಸೊ ಇದ್ರೊಳಗೆ ಒಂದೇ ರೋಡು ನಿಮಗೆ ಗೊತ್ತಾಗುತ್ತೆ. ಫುಲ್ಲು ಈ ಥರ ಸಣ್ಣ ಸಣ್ಣ ಅಂಗಡಿಗಳಿದೆ ಅಕ್ಕಪಕ್ಕ. ಸೊ ಇಲ್ಲಿ ನೀವು ಸ್ಟ್ರೈಟ್ ನಡ್ಕೊಳ್ಳೋದು ನಿಮಗೆ ಸಿಗದೆ ಕಾಶಿ ದೇವಸ್ಥಾನ ಸಿಗುತ್ತೆ. ಇಲ್ಲಿ ನಿಮಗೆ ಬೇಕಿದ್ದರೆ 500 ರೂಪಾಯಿ ಟಿಕೆಟ್ ಕೂಡ ತೊಗೋಬೋದು, ಸ್ವಲ್ಪ ಬೇಗ ದರ್ಶನ ಆಗುತ್ತೆ. ನಾವು ನಾರ್ಮಲ್ ಟಿಕೆಟ್ನಲ್ಲಿ ಹೋದ್ವಿ, ನಾರ್ಮಲ್ ಫ್ರೀ ದರ್ಶನಕ್ಕೆ ಹೋದ್ವಿ. ಅರೌಂಡ್ 1 hour ಅಷ್ಟು ಹಿಡಿತು. ನೀವು ಇಲ್ಲಿ ಹೋಗಬೇಕಾದ್ರೆ ಫೋನ್ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಎಲ್ಲದನ್ನು ಒಂದು ಲಾಕರ್ಲಿ ಇಟ್ಟು ಹೋಗಬೇಕಾದ್ರೆ. ಬಟ್ ಚಪ್ಪಲಿ ಬಿಡೋಕ್ಕೆ ನಿಮಗೆ ದೇವಸ್ಥಾನದ ಸ್ಟಾರ್ಟಿಂಗಲ್ಲೇ ಜಾಗ ಮಾಡಿಕೊಟ್ಟಿದ್ದಾರೆ. ಫ್ರೀಯಾಗಿ ಅಲ್ಲಿ ಏನು ಕಾಸ್ಟ್ ಎಲ್ಲ ಪೇ ಮಾಡಬೇಕಾಗಿಲ್ಲ. ಬಟ್ ನಿಮ್ಮ ಲಗೇಜಸ್ ಅಥವಾ ಫೋನ್ನ ಮಾತ್ರ ನೀವು ಲಾಕರ್ಸಲ್ಲಿ ಇಟ್ಟು ಹೋಗಬೇಕಾಗತ್ತೆ. ಸೊ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಆಟೋ ತೊಗೊಂಡು ಅಲ್ಲಿ ಹತ್ತಿರ ಇರೋವಂಥ ಎಲ್ಲ ದೇವಸ್ಥಾನಗಳು ನೋಡ್ಕೊಂಡು ಬಂದ್ವಿ. ಅಂದರೆ ತುಳಸಿ ಮಂದಿರ ಆಗಿರ್ಬೋದು, ಅಥವಾ ಬೇರೆ ಸಾಕಷ್ಟು ಚಿಕ್ಕ ಚಿಕ್ಕ ದೇವಸ್ಥಾನ ಇದೆ. ಬಟ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಕೊಂಡು ಬನ್ನಿ. ನಾನು ಕ್ಯಾಮ್ರಾ ತೊಗೊಂಡೋಗಿಲ್ಲ, ಹಾಗಾಗಿ ನಿಮಗೆ ಏನು ಡೀಟೇಲಾಗಿ ತೋರ್ಸೋಕ್ಕೆ ಆಗಲಿಲ್ಲ. ಆದರೆ ನಾರ್ಮಲ್ ದೇವಸ್ಥಾನ ಅಷ್ಟೇ, ಯಾವುದೂ ಒಳಗಡೆ ಫೋನೆಲ್ಲ ಅಲೋ ಮಾಡಲ್ಲ. ಸೊ ಹಾಗಾಗಿ ನೀವು ಜಸ್ಟ್ ಹೋಗಿ ನೋಡ್ಕೊಂಡು ಬರ್ಬೋದು. ನೀವು ಆಟೋ ತೊಗೊಂಡ್ರೆ ಒಂದು 100 - 150 ರೂಪಾಯಿ ಅಷ್ಟು ಇಸ್ಕೋತಾರೆ. ಒಂದು 3-4 ದೇವಸ್ಥಾನ ಹಾಗೆ ಘಾಟ್ಗಳ ಹತ್ರ ಕರ್ಕೊಂಡು ಹೋಗಿ ಬರ್ತಾರೆ. ಸೊ ನಾವು ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಗಂಗಾರತಿಗೆ ಹೋಗಬೇಕಿತ್ತು. ಸೊ ಗಂಗಾರತಿಗೆ ಹೋಗೋಕ್ಕೆ ಅಂದರೆ ಅರೌಂಡ್ 7 o'clock ಸನ್ಸೆಟ್ ಆದಮೇಲೆ ಗಂಗಾರತಿ ಸ್ಟಾರ್ಟ್ ಆಗುತ್ತೆ.
ಇಲ್ಲಿ ಆದಷ್ಟು ಬೇಗ ಹೋದರೆ ಒಳ್ಳೆಯದು. ನೀವು ಬೋಟ್ ಒಳಗೆ ಹೋಗಿ ಒಂದು ರೌಂಡ್ ಎಲ್ಲ ಘಾಟ್ಗಳನ್ನ ನೋಡ್ಕೊಂಡು ಬಂದು ಗಂಗಾರತಿ ನೋಡ್ತೀರಾ ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕೆಲವರು ಫಸ್ಟೇ ನಿಮಗೆ ಎಲ್ಲ ಘಾಟ್ಗಳು ತೋರಿಸ್ಕೊಂಡು ಬಂದು ಗಂಗಾರತಿ ಹತ್ರ ನಿಲ್ಲಿಸ್ತಾರೆ. ಇಲ್ಲ ಅಂತಂದರೆ ಆರತಿ ಮುಗಿದ ಮೇಲೆ ರಾತ್ರಿ ಹೊತ್ತು ನಿಮ್ಮನ್ನ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಎರಡು ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ದೊಡ್ಡ ಬೋಟಲ್ಲಿ ಹೋಗೋದಕ್ಕೆ ಒಬ್ರೊಬ್ರಿಗೆ 200 ರೂಪಾಯಿ ಕೊಟ್ವಿ. ನೀವು ಯಾವುದೇ ಘಾಟಿಗೆ ಹೋಗ್ತಿದ್ರು ಜಾಸ್ತಿ ಈ ಥರ ಏಜೆನ್ಸಿಗಳವರ ಇರ್ತಾರಲ್ಲ, ಸೊ ಅವ್ರು ಬಂದು ನಿಮ್ಮನ್ನ ಕೇಳ್ತಿರ್ತಾರೆ, ಲೈಕ್ ನೀವು ಗಂಗಾರತಿ ನೋಡೋಕ್ಕೆ ಬೋಟಲ್ಲಿ ಬರ್ತೀರಾ ಅಂತ. ನೀವು ಹ್ಞೂ ಅಂತಂದರೆ ಅವ್ರ ಬೋಟ್ ಹತ್ರ ಕರ್ಕೊಂಡು ಹೋಗಿ ನಿಮ್ಮನ್ನ ಕೂಡಿಸ್ತಾರೆ. ಬಟ್ ಇದಕ್ಕೆ ಸ್ವಲ್ಪ ಬೇಗ ಹೋಗಬೇಕಾಗತ್ತೆ. ಏಕೆಂದರೆ ಮುಂದ್ಗಡೆ ಸೀಟಲ್ಲಿ ನೀವು ಕೂತ್ಕೋಬೇಕು ಗಂಗಾರತಿ ನೋಡೋಕ್ಕೆ. ಅಂದರೆ ಅರೌಂಡ್ 5:30-6 ಗಂಟೆಗೆ ನೀವು ಅಲ್ಲಿ ರೀಚ್ ಆದರೆ ತುಂಬಾ ಒಳ್ಳೆಯದು. ಇದು ಆ್ಯಕ್ಚುಲಿ ಸುಮಾರು ಘಾಟ್ಗಳಲ್ಲಿ ನಡೆಯುತ್ತೆ. ಬಟ್ ಒಂದು 80 ಘಾಟ್, ಇನ್ನೊಂದು ಅಥವಾ ದಶ ಅಶ್ವಮೇಧ ಘಾಟ್ ಅಂತಿದೆ. ನಾವು ಹೋಗಿದ್ದು ದಶ ಅಶ್ವಮೇಧ ಘಾಟ್ಗೆ. ಇಲ್ಲಿ ನಿಮಗೆ ಕ್ಲೀನಾಗಿ ಕರ್ಕೊಂಡು ಹೋಗಿ ಚಿಕ್ಕ ಬೋಟಲ್ಲಿ ಬೇಕಾದರೆ ಅದರಲ್ಲಿ ಕರ್ಕೊಂಡು ಹೋಗ್ತಾರೆ, ದೊಡ್ಡದು ಬೇಕು ಅಂದರೆ ದೊಡ್ಡದರಲ್ಲಿ ಕರ್ಕೊಂಡು ಹೋಗ್ತಾರೆ. ನೀವು ಮುಂಚೆ ಬುಕ್ ಮಾಡಬೇಕು, ಅವೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಸ್ವಲ್ಪ ಬೇಗ ಹೋಗಬೇಕಾಗತ್ತೆ ಅಷ್ಟೇ. ಏಕೆಂದರೆ ತುಂಬ ಹೆವಿ ರಶ್ ಇರುತ್ತೆ ಗಂಗಾರತಿ ಟೈಮಲ್ಲಿ. ಇಲ್ಲ ನೀವು ಮೆಟ್ಲುಗಳ ಮೇಲೆ ಕೂತ್ಕೊಂಡು ನೋಡ್ತೀರಾ ಅಂದರೆ ಅದನ್ನು ಕೂಡ ಮಾಡ್ಕೋಬೋದು. ಬಟ್ ಸ್ವಲ್ಪ ಬೇಗ ಹೋದರೆ ನಿಮಗೆ ಕ್ಲೀನಾಗಿ ಮುಂದೆನೇ ಸೀಟ್ ಸಿಗುತ್ತೆ. ಹಾಗೆ ನಾನು ಹೇಳೋದೇನೆಂದರೆ ಒಂದು ಸಲ ಲೈಫ್ ಟೈಮಲ್ಲಿ ಗಂಗಾರತಿನ ನೋಡಲೇಬೇಕು. ಸೊ ಅದು 2 ಕಣ್ಣುಗಳಿಂದ ನೋಡೋಷ್ಟು ಒಂದು ಆನಂದ ಇನ್ಯಾವುದರಲ್ಲೂ ಸಿಗಲ್ಲ. ಒಟ್ಟಿಗೆ 8 ಜನ 9 ಜನ ನಿಂತ್ಕೊಂಡು ಮಾಡ್ತಾರೆ. ಸೊ ಅದು ಮಾಡೋಕ್ಕಿಂತ ಮುಂಚೆ ಲೈಟ್ ಅರೇಂಜ್ಮೆಂಟ್ ಆಗಿರ್ಬೋದು ಅಥವಾ ಹಾಡುಗಳಾಗಿರ್ಬೋದು ಪ್ರತಿಯೊಂದು ಹಾಕಿರ್ತಾರೆ. ಮತ್ತು ನಾವು ಹೋದಾಗ ಅರೌಂಡ್ ಆ ಶಂಖ ಊದ್ತಾರೆ. ನೀವು ಆರತಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 20 ನಿಮಿಷದಷ್ಟು ಕಂಟಿನ್ಯೂಸ್ ಆಗಿ ಶಂಖ ಊದ್ತಿರ್ತಾರೆ. ಅದು ತುಂಬಾ ಕಷ್ಟದ ಒಂದು ಸಂಗತಿ, ಆದರೆ ಕೇಳೋಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನಿಮ್ಗಳಿಗೂ ಹೇಗಿತ್ತು ಅನ್ನೋದನ್ನು ಡೆಫಿನೆಟ್ಲಿ ತೋರಿಸ್ತೀನಿ. ಬಟ್ ನಾನು ಸೌಂಡನ್ನ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ಗಲಾಟೆ ಇತ್ತು. ಹಾಗೆ ನಾವು ನದಿ ಮೇಲೆ ಇರ್ತೀವಲ್ವ ಬೋಟ್ನಲ್ಲಿ, ಸೊ ಹಾಗಾಗಿ ನಿಮಗೆ ಎಲ್ಲ ಸೌಂಡ್ಗಳು ಬರ್ತಿರುತ್ತೆ. ಸೊ ಈಸಿಯಾಗಿ ನಿಮಗೆ ಹಾಡುಗಳಾಗಿರ್ಬೋದು ಅಥವಾ ಶಂಖದ ಸೌಂಡೆಲ್ಲ ಕೇಳ್ಸೋಕ್ಕೆ ಆಗಲ್ಲ ನನಗೆ. ಬಟ್ ಎನಿವೇಸ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಅಷ್ಟು ಘಾಟ್ಗಳನ್ನು ಒಂದು ರೌಂಡ್ ತೋರಿಸ್ಕೊಂಡು ಯಾವ್ಯಾವ ಘಾಟ್ ಬರುತ್ತೆ ಅಂತ, ಅದಾದಮೇಲೆ ಅಲ್ಲಿ ಎಲ್ಲಿ ಗಂಗಾರತಿ ಇರುತ್ತೆ ಅದು ಎದುರುಗಡೆ ತಂದು ಈ ಬೋಟ್ಗಳನ್ನ ನಿಲ್ಲಿಸ್ತಾರೆ. ಸೊ ನಾವು ಅಲ್ಲಿ ಕೂತ್ಕೊಂಡು ಕ್ಲೀನಾಗಿ ಡೈರೆಕ್ಟಾಗಿ ನೋಡ್ಬೋದು. ಸೊ ನಿಮ್ಗಳಿಗೂ ವರ್ಚುವಲಿ ತೋರಿಸಿ ಬನ್ನಿ. ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ನಾನು ಎಲ್ಲರಿಗೂ ಒಂದೊಂದು ಲೈಫ್ ಸೇಫ್ಟಿ ಕೊಡ್ತೀನಿ. ಈಗ ಜೂನ್ನಲ್ಲಿ ನಾವು ಹೋದಾಗ ಅರೌಂಡ್ 7 o'clock ಅಷ್ಟೊತ್ತಿಗೆ ಸನ್ಸೆಟ್ ಆದಮೇಲೆ ಶುರುವಾಗುತ್ತೆ. ಅಲ್ಲಿ ಮೇಲೆ ಛತ್ರಿಗಳ ಥರ ಕಾಣ್ತಿದ್ದಿಲ್ಲ, ಅದು ಲೈಟಲ್ಲಿ ಅರೇಂಜ್ ಮಾಡಿರೋದು. ಅಲ್ಲಿ ಒಬ್ಬರೊಬ್ಬರು ನಿಂತ್ಕೊಂಡು ಆರತಿ ಮಾಡ್ತಾರೆ. ಒಂದು 2-3 ಥರ ಆರತಿ ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಅಂದರೆ ಗಂಗೆ ನದಿಗೆ ನಾವು ಆರತಿ ಮಾಡ್ತಿದ್ದೀವಿ ಅನ್ನೋ ಅರ್ಥ. ಬಟ್ ನಾವುಗಳು ಅಲ್ಲಿ ಕೂತಿರೋದ್ರಿಂದ ಎದುರುಗಡೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. 80 ಘಾಟಲ್ಲೂ ನಡೆಯುತ್ತೆ. ಹಾಗೆ ನಾವು ಹೋದಂಥ ದಶ ಅಶ್ವಮೇಧ ಘಾಟಲ್ಲೂ ಗ್ರ್ಯಾಂಡಾಗಿ ಗಂಗಾರತಿ ನಡೆಯುತ್ತೆ. ಹಾಗೆ ಮಿಕ್ಕಿದ ಎಲ್ಲ ಘಾಟ್ಗಳು ನಡೆಯುತ್ತೆ. ಬಟ್ ಒಬ್ರೊಬ್ರು ಇಬ್ಬರಿಬ್ರು ಇರ್ತಾರಷ್ಟೇ, ತುಂಬ ಗ್ರ್ಯಾಂಡಾಗಿ ಅಂತ ಏನೂ ನಡೆಯಲ್ಲ. ಸೊ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ, ನೀವು ನೋಡಿ ಒಂದ್ಸಲ ಎಂಜಾಯ್ ಮಾಡಿ. ಡೆಫಿನೆಟ್ಲಿ ಒಂದ್ಸಲ ಕಾಶಿಗೆ ಹೋಗಿ ಇದನ್ನು ನೋಡ್ಕೊಂಡು ಬರೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಿಮಗೆ ಸಾಕಷ್ಟು ತಿನ್ನೋಕ್ಕೆ ರೋಡ್ ಸೈಡೆಲ್ಲ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ನನ್ನ ಮುಂದಿನ ವಿಡಿಯೋನಲ್ಲಿ ನೀವು ಕಾಶಿನಲ್ಲಿ ಏನೇನು ಶಾಪ್ ಮಾಡ್ಬೋದು, ಯಾವ್ಯಾವ ಅಂಗಡಿಗಳಲ್ಲಿ ಅಥವಾ ಏನೇನು ಸಿಗುತ್ತೆ ಅನ್ನೋದನ್ನು ಡೆಫಿನೆಟ್ಲಿ ತೋರಿಸ್ತೀನಿ. ಹಾಗೆ ನಾವು ಏನು ಎಕ್ಸ್ಪ್ಲೋರ್ ಮಾಡಿದ್ವಿ ತಿನ್ನೋಕ್ಕೆ ಅನ್ನೋದು ಎಲ್ಲದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಿಬಿಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಮ್ಮ ಕಾಶಿ ಸೀರೀಸ್ ಟ್ರಾವೆಲ್ ವಿಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.